Hello friends, welcome to Vijay Shekhar Vanijya Patashale. Friends, in the last video, Royalty Accounts Part 1, I am explained about the introduction to royalty accounts. You all are understood the concept of royalty. Royalty is a periodic payment made by lessee to the lessor for using of certain property or right. It may be mine, quarry, patent or copyright. ಇಲ್ಲಿ ರಾಯಲ್ಟಿ ಅಂದರೆ ಏನು ಅಂತಂದರೆ, ಲೆಸ್ಸಿ ಒಂದು ಸರ್ಟೈನ್ ಪ್ರಾಪರ್ಟಿ ಅಥವಾ ರೈಟನ್ನು ಯೂಸ್ ಮಾಡಿಕೊಂಡಿದ್ದಕ್ಕೆ ಪೀರಿಯಾಡಿಕಲಿ ಲೆಸ್ಸಾರ್ಗೆ ಪೇಮೆಂಟ್ ಮಾಡುವಂತಹ ಅಮೌಂಟನ್ನು ನಾವು ರಾಯಲ್ಟಿ ಅಂತ ಕರಿತೀವಿ. ಫ್ರೆಂಡ್ಸ್, ಟುಡೇ ಐ ವಿಲ್ ಎಕ್ಸ್ಪ್ಲೈನ್ ದ ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ರಾಯಲ್ಟಿ ಅಕೌಂಟ್ಸ್. ಕೆಲವೊಂದು ಟರ್ಮ್ಸನ್ನು ನಾವು ರಾಯಲ್ಟಿ ಅಕೌಂಟ್ಸಲ್ಲಿ ಯೂಸ್ ಮಾಡ್ತೀವಿ. ಆ ಟರ್ಮ್ಸನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಲೆಟ್ಸ್ ಗೋ ಒನ್ ಬೈ ಒನ್. ಸೊ ದೇರ್ ಆರ್ ಟೂ ಪಾರ್ಟೀಸ್ ಇನ್ ದ ರಾಯಲ್ಟಿ accounts. One party is called as a lessor and another one is the lessee. Who is a lessor or landlord? The person to whom royalty is payable is a lessor. ಯಾರಿಗೆ ನಾವು ರಾಯಲ್ಟಿ ಅಮೌಂಟನ್ನು ಪೇಮೆಂಟ್ ಮಾಡ್ತೀವಿ ಅವ್ರನ್ನ ನಾವು ಲೆಸ್ಸರ್ ಅಂತ ಕರಿತೀವಿ. ದ ಪರ್ಸನ್ ಹೂ ಸರೆಂಡರ್ ದ ರೈಟ್, ದ ಪರ್ಸನ್ಸ್ ದೇ ಹ್ಯಾವ್ ದ ಲೀಗಲ್ ರೈಟ್ಸ್ ಆನ್ ಮೈನ್ or quarry or patent right or copyrights, they are called as an lessor. ಇವರು ರಿಯಲ್ ಓನರ್ ಆಗಿರ್ತಾರೆ, ಇವರು ಈ ಪ್ರಾಪರ್ಟಿನ ಓನರ್ ಆಗಿರ್ತಾರೆ, ಇವರು ಇನ್ನೊಬ್ಬರಿಗೆ ಈ ಅಸೆಟನ್ನು ಕೊಡ್ತಾ ಇರ್ತಾರೆ, ಅವ್ರಿಗೆ ರಾಯಲ್ಟಿನ ಪೇಮೆಂಟ್ ಮಾಡಬೇಕಾಗತ್ತೆ. ಸೆಕೆಂಡ್ ಪಾರ್ಟ್ ಈಸ್ ದಟ್ ಲೆಸ್ಸಿ. ಹೂ ಈಸ್ ಎ ಲೆಸ್ಸಿ ಇಸ್ ದಟ್ ದ ಪರ್ಸನ್ who makes payment of royalty is known as lessee. The user of right of the lessor is the lessee. ಯಾರು ಅಸೆಟನ್ನು ಯೂಸ್ ಮಾಡ್ಕೊಳ್ತಾರೆ, ಯಾರು ರೈಟನ್ನು ಯೂಸ್ ಮಾಡ್ಕೊಳ್ತಾರೆ, ಯಾರು ರಾಯಲ್ಟಿ ಅಮೌಂಟನ್ನು ಪೇಮೆಂಟ್ ಮಾಡ್ತಾರೆ, ಅವರಿಗೆ ನಾವು ಲೆಸ್ಸಿ ಅಂತ ಕರಿತೀವಿ. ಥರ್ಡ್ ಇಂಪಾರ್ಟೆಂಟ್ ಟರ್ಮ್ ಯೂಸ್ಡ್ ಇನ್ ದ ರಾಯಲ್ಟಿ ಅಕೌಂಟ್ಸ್ ಇಸ್ ದಟ್ ಮಿನಿಮಮ್ ರೆಂಟ್ ಆರ್ dead rent or fixed rent or flat rent. In the agreement between lessor and lessee, there is a minimum rent clause for maintaining minimum amount that must be paid by lessee to the lessor in any year, whether they derive benefit or not out of the right. Such minimum amount is known as minimum rent. ಇಲ್ಲಿ ಲೆಸ್ಸಿ ಆ್ಯಂಡ್ ಲೆಸ್ಸಾರ್ ಮಧ್ಯೆ ಅಗ್ರಿಮೆಂಟ್ ಆದಾಗ ಮಿನಿಮಮ್ ರೆಂಟ್ ಕ್ಲಾಸ್ ಅನ್ನುವಂತಹ ಕ್ಲಾಸನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಲೆಸ್ಸಿ ಏನಿದ್ದಾನೆ ಅಸೆಟನ್ನು ಅಥವಾ ರೈಟನ್ನು ಯೂಸ್ ಮಾಡ್ಕೊಳ್ಳದೇ ಇರಲಿ, ಕನಿಷ್ಠ ಅಮೌಂಟನ್ನು ಲೆಸ್ಸಾರ್ಗೆ ಕಡ್ಡಾಯವಾಗಿ ಪೇಮೆಂಟ್ ಮಾಡಬೇಕಾಗತ್ತೆ. ಎಷ್ಟು ಮಿನಿಮಮ್ ಅಮೌಂಟನ್ನು ಪೇಮೆಂಟ್ ಮಾಡಬೇಕು ಅಂತ ಅಗ್ರಿಮೆಂಟಲ್ಲಿ ಬರೆದಿರ್ತಾರೆ, ಆ ಅಮೌಂಟಿಗೆ ನಾವು ಮಿನಿಮಮ್ ರೆಂಟ್ ಅಂತ ಕರಿತೀವಿ. ವೆನ್ ಮಿನಿಮಮ್ ರೆಂಟ್ ಈಸ್ ಅಪ್ಲಿಕೇಬಲ್, ಯಾವಾಗ ಈ ಮಿನಿಮಮ್ ರೆಂಟನ್ನು ಕೊಡಬೇಕಾಗತ್ತೆ? ಇನ್ ಎನಿ ಇಯರ್ ದ ಆ್ಯಕ್ಚುಯಲ್ ರಾಯಲ್ಟಿ ಅರ್ನ್ಡ್ ಈಸ್ ಲೆಸ್ ದ್ಯಾನ್ ದ ಮಿನಿಮಮ್ ರೆಂಟ್, ದೆನ್ ಲ್ಯಾಂಡ್ಲಾರ್ಡ್ ವಿಲ್ ಕ್ಲೈಮ್ ದ ಮಿನಿಮಮ್ ರೆಂಟ್. ಯಾವಾಗ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇದೆ, ಮಿನಿಮಮ್ ರೆಂಟು ಜಾಸ್ತಿ ಇದೆ ಅಂತಂದರೆ ಅಂತಹ ಟೈಮಲ್ಲಿ ಯಾರು ಓನರ್ ಇದ್ದಾನೆ ಅವನು ಯಾವುದನ್ನು ಕ್ಲೈಮ್ ಮಾಡ್ಬೋದು? ಮಿನಿಮಮ್ ರೆಂಟನ್ನು ಕ್ಲೈಮ್ ಮಾಡ್ಬೋದು. ಸೊ ಯಾಕೆ ಅಂತಂದರೆ ರಾಯಲ್ಟಿನಲ್ಲಿ ಅರ್ಲಿಯರ್ ಇಯರ್ಸಲ್ಲಿ ಸಾಮಾನ್ಯವಾಗಿ ರಾಯಲ್ಟಿ ಕಡಿಮೆ ಇರುತ್ತೆ, ಮಿನಿಮಮ್ ರೆಂಟು ಜಾಸ್ತಿ ಇರುತ್ತೆ. ಸೊ ಯಾವಾಗ ರಾಯಲ್ಟಿ ಕಡಿಮೆ ಇರುತ್ತೆ ಆಗ ಓನರು ಮಿನಿಮಮ್ ರೆಂಟನ್ನು ಪಡ್ಕೋಬೋದು. ವಾಟ್ ಈಸ್ ದ ಪರ್ಪಸ್ ಆಫ್ ಫಿಕ್ಸಿಂಗ್ ಮಿನಿಮಮ್ ರೆಂಟ್? ಹಾಗಾದರೆ ಯಾಕೆ ರಾಯಲ್ಟಿ ಅಗ್ರಿಮೆಂಟಲ್ಲಿ ಮಿನಿಮಮ್ ರೆಂಟ್ ಕ್ಲಾಸ್ನ ಇನ್ಕ್ಲೂಡ್ ಮಾಡಿರ್ತಾರೆ? ದ ಫಸ್ಟ್ ರೀಸನ್ ಇಸ್ ದಟ್
ಲ್ಯಾಂಡ್ಲಾರ್ಡ್ ಹ್ಯಾಸ್ ಟು ರಿಸೀವ್ ಮಿನಿಮಮ್ ರೆಂಟ್ ಫಿಕ್ಸ್ಡ್ ಇನ್ ದ ಅಗ್ರಿಮೆಂಟ್. ಯಾರು ಓನರ್ ಇದ್ದಾರೆ ಅವರಿಗೆ ಮಿನಿಮಮ್ ಅಮೌಂಟನ್ನು ಬರಲೇಬೇಕು, ಮಿನಿಮಮ್ ಅಮೌಂಟು ಬರಲಿ ಅಂತ ಈ ಕ್ಲಾಸನ್ನು ಇಟ್ಕೊಂಡಿರ್ತಾರೆ. ಎರಡನೇ ಪರ್ಪಸ್ಸು ಟು ಇನ್ಸ್ಪೈರ್ ದ ಲೆಸ್ಸಿ ಇಂಡೈರೆಕ್ಟ್ಲಿ ಟು ಟೇಕ್ ಓನ್ ಇಂಟ್ರೆಸ್ಟ್ ಟು ರೀಚ್ minimum level of performance, to motivate the lessee to reach the minimum level of performance. ಯಾವಾಗ ಮಿನಿಮಮ್ ರೆಂಟನ್ನು ಫಿಕ್ಸ್ ಮಾಡಿರ್ತೀವಿ ಅದರಿಂದ ರಾಯಲ್ಟಿನ ಪೇಮೆಂಟ್ ಮಾಡೋದಕ್ಕೆ ಇಂಡೈರೆಕ್ಟಾಗಿ ನಾವು ಲೆಸ್ಸಿನ ಮೋಟಿವೇಟ್ ಮಾಡಿ ಅವನ್ನ ಇನ್ಸ್ಪೈರ್ ಮಾಡಿ ಒಳ್ಳೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ಥರ ನಾವು ಅವನಿಗೆ ಮಾಡ್ಬೋದು. ಥರ್ಡ್ ಪರ್ಪಸ್ ಇಸ್ ದಟ್ ಟು ಅವಾಯ್ಡ್ ಅಂಡರ್ ಯುಟಿಲೈಸೇಷನ್ ಆಫ್ ರೈಟ್. ಇಲ್ಲಿ ಓನರು ಈಗ ರೈಟನ್ನು ಕೊಟ್ಟಿದ್ದಾನೆ, ಅವನು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದು, ಮಾಡ್ಕೊಳ್ದೇ ಇರ್ಬೋದು. ಸೊ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಕಡಿಮೆ ರಾಯಲ್ಟಿ ಪೇ ಮಾಡಿದರೆ ಓನರ್ಗೆ ಲಾಸ್ ಆಗುತ್ತೆ. ಸೊ ಆ ಲಾಸ್ ಆಗದೇ ಇರಲಿ ಅಂತ ಅಂಡರ್ ಯುಟಿಲೈಸೇಷನನ್ನು ಅವಾಯ್ಡ್ ಮಾಡಬೇಕು ಅಂತ ಮಿನಿಮಮ್ ರೆಂಟ್ ಕ್ಲಾಸ್ನ ಇನ್ಕ್ಲೂಡ್ ಮಾಡಿರ್ತಾರೆ ಅಗ್ರಿಮೆಂಟಲ್ಲಿ. ಸೊ ದೀಸ್ ಆರ್ ದ ಪರ್ಪಸಸ್ ಫಾರ್ ಫಿಕ್ಸಿಂಗ್ ಮಿನಿಮಮ್ ರೆಂಟ್. Next term, surplus. What is a surplus? When actual royalty earned is more than the minimum rent, such excess amount of royalty is known as surplus. ಯಾವಾಗ ರಾಯಲ್ಟಿ ಅರ್ನ್ಡು ಜಾಸ್ತಿ ಇರುತ್ತೆ, ಮಿನಿಮಮ್ ರೆಂಟು ಕಡಿಮೆ ಇರುತ್ತೆ, ಆ ಡಿಫ್ರೆನ್ಸ್ನ ನಾವೇನಂತ ಕರಿತೀವಿ ಅಂದರೆ ಸರ್ಪ್ಲಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆ್ಯಕ್ಚುಯಲ್ ರಾಯಲ್ಟಿ 10,000 ಇದೆ, ಮಿನಿಮಮ್ ರೆಂಟು 5,000 ಇದೆ. ಅಲ್ಲಿಗೆ 10,000ಅಲ್ಲಿ 5,000 ಮೈನಸ್ ಮಾಡಿದರೆ ಇನ್ನೇನು 5,000 ಬರುತ್ತಲ್ವ, ಆ ಅಮೌಂಟನ್ನು ನಾವು ಸರ್ಪ್ಲಸ್ ಅಂತ ಕರಿತೀವಿ. ಸರ್ಪ್ಲಸ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ರಾಯಲ್ಟಿ ಅರ್ನ್ಡ್ ಮೈನಸ್ ಮಿನಿಮಮ್ ರೆಂಟ್. ಸೊ ದಿಸ್ ಈಸ್ ಅ ಫಾರ್ಮುಲಾ. ನೆಕ್ಸ್ಟು ಟರ್ಮ್ಗೆ ಹೋಗೋಣ. ನೆಕ್ಸ್ಟ್ ಟರ್ಮ್ ಈಸ್ ಶಾರ್ಟ್ ವರ್ಕಿಂಗ್ಸ್. ಶಾರ್ಟ್ ವರ್ಕಿಂಗ್ಸ್ ಅಂದರೆ ಏನು ಅಂದರೆ, ಯಾವಾಗ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ ಅಂತಂದರೆ ವೆನ್ ದ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ದ ಮಿನಿಮಮ್ ರೆಂಟ್, ದ ಡಿಫ್ರೆನ್ಸ್ ಬಿಟ್ವೀನ್ ಮಿನಿಮಮ್ ರೆಂಟ್ ಆ್ಯಂಡ್ ರಾಯಲ್ಟಿ ಈಸ್ ನೋನ್ ಆ್ಯಸ್ ಶಾರ್ಟ್ ವರ್ಕಿಂಗ್ಸ್. ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದು ಮಿನಿಮಮ್ ರೆಂಟು ಜಾಸ್ತಿ ಇದ್ದರೆ ಬರೋ ಡಿಫ್ರೆನ್ಸೇ ಶಾರ್ಟ್ ವರ್ಕಿಂಗ್ಸ್ ಆಗಿರುತ್ತೆ. ಶಾರ್ಟ್ ವರ್ಕಿಂಗ್ಸ್ ಈಸ್ ಈಕ್ವಲ್ ಟು minimum rent minus actual royalty earned. Short workings will arises only when actual royalty is less than the minimum rent. ಯಾವಾಗ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇರುತ್ತೆ, ಮಿನಿಮಮ್ ರೆಂಟ್ ಜಾಸ್ತಿ ಇರುತ್ತೆ, ಅಂತಹ ಇಯರ್ಸಲ್ಲಿ ಮಾತ್ರ ಶಾರ್ಟ್ ವರ್ಕಿಂಗ್ಸು ಅರೈಸಸ್ ಆಗುತ್ತೆ. ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಯಾವಾಗ ಅರೈಸಸ್ ಆಗುತ್ತೆ, ಆ ಅರೈಸಸ್ ಆದಾಗ ಆ ಶಾರ್ಟ್ ವರ್ಕಿಂಗ್ಸ್ನ ನಾವು ರಿಕವರಿ ಮಾಡ್ಕೋಬೋದು. ಸೊ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ ರೆಕ್ಯೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್. ವಾಟ್ ಈಸ್ ದ ರೆಕ್ಯೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್? ಇನ್ ದ ರಾಯಲ್ಟಿ ಅಗ್ರಿಮೆಂಟ್ ಇನ್ಕ್ಲೂಡ್ಸ್ ಎ ಪ್ರಾವಿಷನ್ ಫಾರ್ ಕ್ಯಾರಿ ಫಾರ್ವರ್ಡ್ ದ ಶಾರ್ಟ್ ವರ್ಕಿಂಗ್ಸ್ ವಿತ್ ಎ ವ್ಯೂ ಟು ಅಡ್ಜಸ್ಟ್ ಇಟ್ ಇನ್ ಫ್ಯೂಚರ್. ಏನು ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಬಂದಿತ್ತು, ಮಿನಿಮಮ್ ರೆಂಟು ಜಾಸ್ತಿ ಇತ್ತು, ಆಗ ನಾವು ಮಿನಿಮಮ್ ರೆಂಟನ್ನು ಲ್ಯಾಂಡ್ಲಾರ್ಡ್ಗೆ ಪೇ ಮಾಡಬೇಕಾಗತ್ತೆ. ಆಗ ನಮಗೇನು ಲಾಸ್ ಆಗಿರುತ್ತಲ್ವ, ಅದನ್ನು ನಾವು ಅಗ್ರಿಮೆಂಟಲ್ಲಿ ನಮಗೆ ಪ್ರಾವಿಷನ್ಸ್ ಇರುತ್ತೆ, ನಾವು ಅದನ್ನು ಫ್ಯೂಚರ್ ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಆ ಪ್ರೋಸೆಸ್ಸನ್ನು ನಾವು ರೆಕ್ಯೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ. Such short workings recovered against the surplus royalty. Particular time will be fixed for such recoupment of short workings. ಇಲ್ಲಿ ಅಗ್ರಿಮೆಂಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಟೈಮ್ ಕೊಡ್ತಾರೆ, ಆ ಟೈಮ್ ಒಳಗಡೆ ನಾವು ಶಾರ್ಟ್ ವರ್ಕಿಂಗ್ಸ್ನ ರೆಕ್ಯೂಪ್ಮೆಂಟ್ ಮಾಡ್ಕೋಬೇಕಾಗುತ್ತೆ, ರಿಕವರ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾದರೆ ಶಾರ್ಟ್ ವರ್ಕಿಂಗ್ಸ್ನ ಎಷ್ಟು ವರ್ಷಗಳು ಬೇಕಾದ್ರೂ ರಿಕವರಿ ಮಾಡ್ಕೋಬೋದಾ? ನೋ, ದೇರ್ ಈಸ್ ಎ ಕಂಡೀಷನ್ಸ್ ಇನ್ ದ ರಾಯಲ್ಟಿ ಅಗ್ರಿಮೆಂಟ್. 3 ಥರ ಅವರು
ರಾಯಲ್ಟಿ ಅಗ್ರಿಮೆಂಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ಬೋದು ಹೌ ಟು ರಿಕ್ಯೂಪ್ ದ ಶಾರ್ಟ್ ವರ್ಕಿಂಗ್ಸ್. ಫಸ್ಟು is that fixed right. When the lessee can recoup short workings within a certain period of time from the date of lease, it is termed as fixed right. Fixed right ಅಂತಂದರೆ ಒಂದು ಫಿಕ್ಸ್ಡ್ ಪೀರಿಯಡನ್ನು ಮೆನ್ಷನ್ ಮಾಡಿರ್ತಾರೆ. ಆ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಶಾರ್ಟ್ ವರ್ಕಿಂಗ್ಸನ್ನು ರಿಕವರಿ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಶಾರ್ಟ್ ವರ್ಕಿಂಗ್ಸ್ ಕ್ಯಾನ್ ಬಿ ರಿಕ್ಯೂಪ್ಡ್ ವಿತಿನ್ 4 years ಫ್ರಮ್ ದ ಡೇಟ್ ಆಫ್ ಲೀಸ್. ಅಂದರೆ ಯಾವ ಡೇಟಲ್ಲಿ ನಾವು ಲೀಸ್ ಕೊಟ್ಟಿರ್ತೀವಿ ಆ ಡೇಟಿಂದ ವಿತಿನ್ 4 years ಒಳಗಡೆ ನಾವು ಶಾರ್ಟ್ ವರ್ಕಿಂಗ್ಸನ್ನು ರಿಕವರಿ ಮಾಡ್ಕೋಬೋದು. ಯಾವ ವರ್ಷದಲ್ಲಾದರೂ ರಿಕವರಿ ಮಾಡ್ಕೋಬೋದು. 4 years ಆದಮೇಲೆ ನಾವು ಅದನ್ನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ, ರಿಕ್ಯೂಪ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸಚ್ ರೈಟ್ ಈಸ್ ಕಾಲ್ಡ್ ಆಸ್ ಎನ್ ಫಿಕ್ಸ್ಡ್ ರೈಟ್ ಆಫ್ ರಿಕ್ಯೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್. Second right is a fluctuating right. When the lessee can recoup short workings of any year during the next following years as per the agreement, such recoupment is called as fluctuating right. ಅಂದರೆ ಇಲ್ಲಿ ಫಿಕ್ಸ್ಡ್ ಆಗಿರೋದಿಲ್ಲ. ಯಾವ ವರ್ಷದಲ್ಲಿ ನಿಮಗೆ ಶಾರ್ಟ್ ವರ್ಕಿಂಗ್ ಬರುತ್ತೆ ಅದನ್ನು ಫರ್ದರ್ ಸಬ್ಸಿಕ್ವೆಂಟ್ ಇಯರ್ಸಲ್ಲಿ ನೆಕ್ಸ್ಟ್ ಫಾಲೋಯಿಂಗ್ ಇಯರ್ಸಲ್ಲಿ ನಾವು ಅದನ್ನು ರೆಕ್ಯೂಪ್ ಮಾಡ್ಕೋಬೋದು. ಸಚ್ ರೆಕ್ಯೂಪ್ಮೆಂಟನ್ನು ಫ್ಲಕ್ಚುಯೇಟಿಂಗ್ ರೈಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಶಾರ್ಟ್ ವರ್ಕಿಂಗ್ಸ್ ಕ್ಯಾನ್ ಬಿ ರೆಕ್ಯೂಪ್ಡ್ ಇನ್ ದ ನೆಕ್ಸ್ಟ್ 2 years ಆರ್ 3 years ಸಬ್ಸಿಕ್ವೆಂಟ್ ಟು ದ ಇಯರ್ ಆಫ್ ಶಾರ್ಟ್ ವರ್ಕಿಂಗ್ಸ್. ಫಾರ್ ಎಕ್ಸಾಂಪಲ್, ಫಸ್ಟ್ ಇಯರಲ್ಲಿ ನಿಮಗೆ ಶಾರ್ಟ್ ವರ್ಕಿಂಗ್ಸ್ ಬಂತು. ಈಗ 2 years ಟೈಮ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ನೀವು ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಒಳಗಡೆ ನೀವು ಶಾರ್ಟ್ ವರ್ಕಿಂಗ್ಸ್ನ ರೆಕ್ಯೂಪ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಈ ಥರ ರೈಟ್ ಕೊಟ್ಟರೆ ನಾವು ಇದನ್ನು ಫ್ಲಕ್ಚುಯೇಟಿಂಗ್ ರೈಟ್ ಆಫ್ ರೆಕ್ಯೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ. ಥರ್ಡ್ way of recoupment of short workings is recoupment through entire period of agreement. Recoupment through entire period of agreement. The right of recoupment of short workings in all the years of entire period of agreement. ಕೆಲವೊಂದು ಸಾರಿ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ವರ್ಷದಲ್ಲಾದರೂ ನಾವು ಶಾರ್ಟ್ ವರ್ಕಿಂಗ್ಸನ್ನ ರೆಕ್ಯೂಪ್ಮೆಂಟ್ ಮಾಡ್ಕೋಬೋದು. ಸೊ ಇದು ತುಂಬ ರೇರ್ ಆಗಿರುತ್ತೆ. ಇದನ್ನು ಅಗ್ರಿಮೆಂಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒನ್, ನಾಟ್ ರೆಕ್ಯೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಆರ್ ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್. ನಾವಾಗಲೇ ಹೇಳಿದ್ವಿ, ಯಾವಾಗ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ ಅದನ್ನು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನಾವು ರಿಕವರಿ ಮಾಡ್ಕೋಬೇಕು. ಒಂದು ವೇಳೆ ರಿಕವರಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಇಟ್ ಬಿಕಮ್ಸ್ irrecoverable short workings. In case of deficit of earlier years, cannot be recouped or recovered short workings within the specified period, it is treated as irrecoverable short workings. ನಮಗೆ ಸರ್ಪ್ಲಸ್ ಇರಲಿಲ್ಲ, ಸೊ ಹಾಗಾಗಿ ನಾವು ಶಾರ್ಟ್ ವರ್ಕಿಂಗ್ಸ್ನ ರಿಕವರಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಅದು ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್ ಆಗುತ್ತೆ. ಯಾವಾಗ ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್ ಆಗುತ್ತೆ, ಇಟ್ ಈಸ್ ಎ ಲಾಸ್ ಟು ದ ಲೆಸ್ಸಿ, ಸೊ ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಹಿಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದು ಅವ್ರಿಗೆ ಲಾಸ್ ಆಗುತ್ತೆ, ಅವರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಇನ್ ದ ರಾಯಲ್ಟಿ ಅಕೌಂಟ್ಸ್ ಈಸ್ ಸ್ಟ್ರೈಕ್ಸ್ ಆರ್ ಲಾಕ್ಔಟ್ಸ್ ಆರ್ ಅಬ್ನಾರ್ಮಲ್ ಫಾಲ್ ಇನ್ ಔಟ್ಪುಟ್. In the course of lease period, in any year, the work may be stopped due to strikes or accidents or lockouts or any unforeseen circumstances. ಯಾವುದೇ ಸ್ಟ್ರೈಕಿಂದ ಅಥವಾ ಆಕ್ಸಿಡೆಂಟಿಂದ, ಲಾಕೌಟು ಅಥವಾ ಅನಿಶ್ಚಿತ ಘಟನೆಗಳಿಂದಾಗಿ ಏನಾದರೂ ನಮ್ಮ ಪ್ರೊಡಕ್ಷನ್ ಏನಾದರೂ ಸ್ಟಾಪ್ ಆದರೆ ಅಂಥ ಸಂದರ್ಭಗಳಲ್ಲಿ ನಮ್ಮ ಕಂಪ್ನಿ ಪ್ರೊಡಕ್ಷನ್ನು ಕಡಿಮೆ ಆಗುತ್ತೆ. ಅಬ್ನಾರ್ಮಲ್ ಫಾಲ್ ಇನ್ ದ
ಪ್ರೊಡಕ್ಷನ್ ಆಗುತ್ತೆ, ಅಬ್ನಾರ್ಮಲ್ ಫಾಲಿಂದ ಸೇಲ್ಸ್ ಆಗುತ್ತೆ. ಸೊ ಯಾವಾಗ ಅಬ್ನಾರ್ಮಲ್ ಫಾಲಿಂದ ಸೇಲ್ಸ್ ಆರ್ ಪ್ರೊಡಕ್ಷನ್ ಆಗುತ್ತೆ, ಇನ್ ಸಚ್ ಕೇಸಸ್ ಲೆಸ್ಸಿ ಫೈಂಡ್ಸ್ ಡಿಫಿಕಲ್ಟಿ ಟು ರೀಚ್ ದ ಮಿನಿಮಮ್ ರೆಂಟ್. ಆಗ ಅವರಿಗೆ ಮಿನಿಮಮ್ ರೆಂಟನ್ನು ರೀಚ್ ಆಗೋದು ಬಹಳ ಕಷ್ಟ ಆಗುತ್ತೆ. ಯಾವಾಗ ಸ್ಟ್ರೈಕ್ ಆರ್ ಲಾಕ್ಔಟ್ ಆರ್ ಅಬ್ನಾರ್ಮಲ್ ಇನ್ ಔಟ್ಪುಟ್ ಆಗುತ್ತೆ, ಇನ್ ಸಚ್ ಇಯರ್ಸ್ ದ ಮಿನಿಮಮ್ ರೆಂಟ್ ಈಸ್ ಟು ಬಿ ಅಡ್ಜಸ್ಟೆಡ್ ಆ್ಯಸ್ ಪ್ರೊವೈಡೆಡ್ ಪ್ರಾವಿಷನ್ಸ್ ಇನ್ ದ ಅಗ್ರಿಮೆಂಟ್. ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರಬೇಕಿದು. ಆ ಅಗ್ರಿಮೆಂಟಲ್ಲಿ ಪ್ರಾವಿಷನ್ಸ್ ಇದ್ದರೆ ಆಗ ಕೆಲವೊಂದು ಕಂಡೀಷನ್ಸ್ನ ಇಟ್ಕೊಂಡು ನಾವು ಮಿನಿಮಮ್ ರೆಂಟನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಯಾವಾಗ ಸ್ಟ್ರೈಕ್, ಲಾಕ್ಔಟ್ ಆರ್ ಅಬ್ನಾರ್ಮಲ್ ಫಾಲ್ ಇನ್ ಔಟ್ಪುಟ್ ಆಗುತ್ತೆ, ಇನ್ ಸಚ್ ಕೇಸಸ್ ಅಗ್ರಿಮೆಂಟ್ ಮೇ ಹ್ಯಾವ್ ಫಾಲೋಯಿಂಗ್ ಕಂಡೀಷನ್ಸ್. 3 ಕಂಡೀಷನ್ ಇರ್ಬೋದು, ಯಾವ ಕಂಡೀಷನ್ ಆದರೂ ಇರ್ಬೋದು. ಫಸ್ಟ್ ಕಂಡೀಷನ್, ಮಿನಿಮಮ್ ರೆಂಟ್ ಶೆಲ್ ಬಿ ರೆಡ್ಯೂಸ್ಡ್ ಪ್ರಪೋರ್ಷನೇಟ್ಲಿ ಹ್ಯಾವಿಂಗ್ ರಿಗಾರ್ಡ್ ಟು ಲೆಂತ್ ಆಫ್ ಸ್ಟಾಪೇಜ್. ಎಷ್ಟು ದಿನ ಸ್ಟಾಪ್ ಆಗಿದೆ ಅಷ್ಟು ದಿನದ್ದು ನಾವು ಮಿನಿಮಮ್ ರೆಂಟನ್ನು ಕಡಿಮೆ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ 12,000 ಮಿನಿಮಮ್ ರೆಂಟ್ ಇದೆ, 3 ಮಂತ್ಸು ಸ್ಟ್ರೈಕ್ ಆಗಿದೆ ಅಂತ ಇಟ್ಕೊಳ್ಳೋಣ. ಆಗ 3 ಮಂತ್ಸ್ದು ನಾವು ಮಿನಿಮಮ್ ರೆಂಟನ್ನು ಕಡಿಮೆ ಮಾಡ್ಬೋದು. ಅಂದರೆ ಆ ವರ್ಷದಲ್ಲಿ ಮಿನಿಮಮ್ ರೆಂಟ್ ಎಷ್ಟು ಫಿಕ್ಸ್ ಆಗುತ್ತೆ, 8,000ಗೆ ಮಿನಿಮಮ್ ರೆಂಟು ಫಿಕ್ಸ್ ಆಗುತ್ತೆ. ಈ ಥರ ನಾವು ಬೇಕಾದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೆಕೆಂಡ್ condition is set, a certain percentage of minimum rent would be reduced. ಸರ್ಟೈನ್ ಮಿನಿಮಮ್ ಪರ್ಸೆಂಟೇಜ್ನ ನಾವು ರೆಡ್ಯೂಸ್ ಮಾಡ್ಕೋಬೋದು ಅಂತ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ 10% ಆರ್ 20%, ಎನಿಥಿಂಗ್ ಎಷ್ಟಾದರೂ ಕೊಟ್ಟಿರ್ಬೋದು. ಫಾರ್ ಎಕ್ಸಾಂಪಲ್ 20% ನಾವು ರೆಡ್ಯೂಸ್ ಮಾಡ್ಬೋದು ಅಂತ ಅಗ್ರಿಮೆಂಟಲ್ಲಿದೆ. 10,000 ಮಿನಿಮಮ್ ರೆಂಟ್ ಇದೆ ಅಂತ ಇಟ್ಕೊಳ್ಳೋಣ. 20% ಅಂದರೆ 2,000 ಕಡಿಮೆ ಮಾಡ್ಬೋದು. ಅಂದರೆ ಆ ವರ್ಷದಲ್ಲಿ ರಾಯಲ್ಟಿ ಎಷ್ಟಿಗೆ ಫಿಕ್ಸ್ ಆಗುತ್ತೆ, 8,000ಗೆ ಫಿಕ್ಸ್ ಆಗುತ್ತೆ. ಥರ್ಡ್ ಕಂಡೀಷನ್, ಆ್ಯಕ್ಚುಯಲ್ ರಾಯಲ್ಟಿ ಅರ್ನ್ಡ್ ವುಡ್ ಡಿಚಾರ್ಜ್ ಆಲ್ ದ ರೆಂಟಲ್ ಆಬ್ಲಿಗೇಷನ್ ಆಫ್ ದಟ್ ಇಯರ್. ಈ ಕಂಡೀಷನ್ ಕೂಡ ಇರ್ಬೋದು. ಯಾವಾಗ ಆ್ಯಕ್ಚುಯಲ್ ರಾಯಲ್ಟಿ ಇದೆ ಅಲ್ವಾ, ಆ ಆ್ಯಕ್ಚುಯಲ್ ರಾಯಲ್ಟಿನೇ ಮಿನಿಮಮ್ ರೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈ ಥರ ಕನ್ಸಿಡರ್ ಮಾಡಿ ಕೂಡ ನಾವು ಪೇಮೆಂಟ್ ಮಾಡ್ಬೋದು. ಈ ಥರ ನಿಮಗೆ ಪ್ರಾಬ್ಲಮಲ್ಲಿ ಯಾವ ಕಂಡೀಷನ್ ಕೊಟ್ಟಿರ್ತಾರೆ ಆ ಕಂಡೀಷನ್ ನೋಡಿಕೊಂಡು ವಿ ಹ್ಯಾವ್ ಟು ಬಿ ಫಿಕ್ಸ್ ದ ಮಿನಿಮಮ್ ರೆಂಟ್. ಫ್ರೆಂಡ್ಸ್, ದೀಸ್ ಆರ್ ದ ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ದ ರಾಯಲ್ಟಿ ಅಕೌಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.